ಅಕ್ಷತೆ ಕಾಳನ್ನ ತಗೊಂಡು ಅಲ್ಲಿಂದ ಕೊನೆಗೂ 3 ಗಂಟೆ ಬಿತ್ತು. ನಮಸ್ಕಾರ ಕಣ್ರಿ, ಎಲ್ಲ ಹೇಗಿದ್ರೆಲ್ಲ ಚೆನ್ನಾಗಿದ್ರೆ ಅಂತ ಅನ್ಕೊಂಡಿದ್ದೀನಿ. ಅನ್ಕೊಳ್ಳೋದ್ರೆ ಎಲ್ಲ ಚೆನ್ನಾಗಿರ್ಲೇಬೇಕು. ಇವತ್ತೇನಪ್ಪ ಸ್ಪೆಷಲ್ ಅಂದ್ರೆ ಫೈನಲ್ ಇವತ್ ಮ್ಯಾರೇಜ್. ಸೊ ನಾನ್ ಬೇಗ ರೆಡಿ ಆಗ್ಬಿಟ್ಟು ಹೋಗ್ಬೇಕು ಅಂತ ನಿಂತಿದ್ದೆ. ಅಲ್ಲಿಂದ ಬೇಗ ಜಾಗ ಖಾಲಿ ಮಾಡ್ಕೊಂಡು ಹೊರಟ್ವಿ. ಅಲ್ಲಿಂದ ಬಂದು ನಮ್ ಜೋಡಿನ ಕರ್ಕೊಂಡು ಅಲ್ಲಿಂದ ಅಕ್ಷತೆ ಕಾಳನ್ನ ತಗೊಂಡು ಅಲ್ಲಿಂದ ಕೊನೆಗೂ 3 ಗಂಟೆ ಬಿತ್ತು. 1000 ಅಕ್ಷತೆ ಕಾಳ ಜೊತೆಗೆ ನಮ್ಮನೆ ಮಗಳು ಕೊನೆಗೆ ಇನ್ನೊಂದ್ ಮನೆಗೆ ಸೊಸೆ ಆಗೋದ್ಲು. ಎಷ್ಟು ಜನ ಇತ್ತು ಅಂತಂದ್ರೆ ಒಂದ್ ಹೆಜ್ಜೆ ಮುಂದೆ ಇಡಕ್ ಕೂಡ ಬಿಡ್ತಿರ್ಲಿಲ್ಲ ನೋಡಿ. ಅಲ್ಲಿಂದ ಆಚೆ ಕಾಲಿಟ್ರಲ್ಲೇ ಸುಟ್ಟೋಗುತ್ತೋ ಅನ್ನೋ ಈ ಬಿಸಿಲಲ್ಲಿ ಅರುಣಧತಿ ನಕ್ಷತ್ರ ತೋರಿಸ್ತಿದ್ರು ನೋಡಿ. ಪ್ರೀತಿಯ ಭಾಷೆ ಬಲ್ಲೆಯ ಕಣ್ಣಲ್ಲಿ ವಿನಿಮಯವಾಗಲಿ ಹೃದಯಗಳ ವಿಷಯ ನೀತಾನೆ ಅರ್ಧಾಂಗಿ. ಅಲ್ಲಿಂದ ಅಕ್ಷತೆ ಕಾಳು ಬೀಳೋದು ತಡ ಅಲ್ಲಿಂದ ಸೀದಾ ಊಟ ಮಾಡಕಂತಾನೆ ಬಂದ್ಬಿಟ್ವಿ. ಇನ್ನೊಂದೇನಪ್ಪಾ ಅಂತ ಅಂದ್ರೆ ಮೆಹಂದಿ ಶಾಸ್ತ್ರದ ವ್ಲಾಗ್ ಹಾಕಿದಾಗ ತುಂಬಾ ಜನ ಕೇಳಿದೀರಾ ನಿಮ್ದ ಮ್ಯಾರೇಜ್ ಅಂದ್ಬಿಟ್ಟು. ಈ ಮ್ಯಾರೇಜ್ ನಂದಲ್ಲ, ನನ್ ಕಸಿನ್ ದಾಗಿರುತ್ತೆ. ಅಲ್ಲಿಂದ ಏನೇನ್ ಕೆಲಸ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಇವತ್ತಿಗಿಷ್ಟೇ, ಮತ್ತೆ ಸಿಗೋಣ ಮುಂದಿನ ವ್ಲಾಗ್ ಅಲ್ಲಿ ಅಂತ ಹೇಳ್ತಾ ಬಾಯ್.